ಸರ್ ಇಲ್ಲೊಬ್ರು ಬರೀ ಫ್ಯಾಟ್ ಲಾಸ್ ಮಾಡ್ಕೋಬೇಕು, ಬರೀ ಬೊಜ್ಜು ಮಾತ್ರ ಕರಗಿಸ್ಕೋಬೇಕು, ಅದು ಹೇಗೆ ಅಂತ ಕೇಳ್ತಿದ್ದಾರೆ. ಫ್ಯಾಟ್ ಲಾಸ್ ಮಾಡ್ಕೋಬೇಕು ಅನ್ನೋದನ್ನ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ ಒಂದು ಸಿಂಪಲ್ ಆಗಿ ಒಂದು ಗೋಲ್ಡನ್ ಪಿರಾಮಿಡ್ ಆಫ್ ಫ್ಯಾಟ್ ಲಾಸ್ ಅಂತ ಒಂದು ಪಿರಾಮಿಡ್ ಪ್ರೆಸೆಂಟೇಷನ್ ಇದೆ. Okay. ಅದು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ. ಗೋಲ್ಡನ್ ಪಿರಾಮಿಡ್ ಫ್ಯಾಟ್ ಲಾಸ್ ಅಂದ್ರೆ ಈ ತರ ಇರುತ್ತೆ. ಯಾವುದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ಕೆಳಗಡೆ ಜಾಸ್ತಿ ಪೋರ್ಷನ್ ಇರುತ್ತೆ. ಅದಕ್ಕಿಂತ ನೆಕ್ಸ್ಟ್ ಇಂಪಾರ್ಟೆನ್ಸ್ ಇದಕ್ಕೆ, ಅದಕ್ಕಿಂತ ನೆಕ್ಸ್ಟ್ ಇಂಪಾರ್ಟೆನ್ಸ್ ಇದಕ್ಕೆ, ಅದಕ್ಕಿಂತ ನೆಕ್ಸ್ಟ್ ಇಂಪಾರ್ಟೆನ್ಸ್ ಇದಕ್ಕೆ. ಲಾಸ್ಟ್ ಬಂದು ಕಾರ್ಡಿಯೋ ಇದೆ, ಅಂದ್ರೆ ಓಡೋದು, ಜುಂಬಾ, ಏರೋಬಿಕ್ಸ್ ಇದೆಲ್ಲ ಇದೆಲ್ಲ ಲಾಸ್ಟ್ ಇದೆ. ಇಲ್ಲಿ ತುಂಬಾ ಜನ ಹೆಂಗ್ ಮಾಡ್ತಾರೆ, ಇದು ಉಲ್ಟಾ. ಯಾವ್ದಕ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಅದಕ್ಕೆ ಕಡಿಮೆ ಇಂಪಾರ್ಟೆನ್ಸ್ ಕೊಟ್ಟು ಲೀಸ್ಟ್ ಇಂಪಾರ್ಟೆಂಟ್ ಯಾವ್ದು ಬೇಕೋ ಅದಕ್ಕೆ ಜಾಸ್ತಿ ಫೋಕಸ್ ಆಗ್ತಾರೆ. ಸೊ ಅವರ ಫೋಕಸ್ ಬಂದು ಜಾಸ್ತಿ ಫಸ್ಟ್ ಬಂದು ಕ್ಯಾಲೋರಿ ಡೆಫಿಸಿಟ್. ಕ್ಯಾಲೋರಿ ಡೆಫಿಸಿಟ್ ಅಂದ್ರೆ ವೆರಿ ಸ್ಮಾರ್ಟ್ ಕ್ಯಾಲೋರಿ ಡೆಫಿಸಿಟ್ ಇರಬೇಕು. ನಿಮ್ಮ ಎನರ್ಜಿ ನಾರ್ಮಲ್ ಇರಬೇಕು, ಸುಸ್ತಾಗಿ ಬೀಳೋ ಅಷ್ಟು ಕಡಿಮೆ ತಿನ್ನೋದಲ್ಲ, ಬರೀ ಒಂದು 10-20% ಕಡಿಮೆ ಮಾಡ್ಬೇಕಷ್ಟೇ. ಅದೇ ಗೊತ್ತಾಗುತ್ತೆ ನಿಮ್ಮ ಬಾಡಿಗೆ ಎಷ್ಟು ಕ್ಯಾಲರಿ ಬೇಕು ಅಂತ. tdcalculator.net ಅಂತಿದೆ, ಅದ್ರಲ್ಲಿ ಹಾಕಿದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ದು ಡೈಲಿ TD ಬಂದು ಒಂದು 2,500 ಇದ್ರೆ ಒಂದು 2,000ದಿಂದ 2,100 ಅಷ್ಟು ಕ್ಯಾಲರಿ ತಿನ್ಬೋದು ಅನ್ನೋ ಥರ. ಓಕೆ. ಪ್ರೋಟೀನ್ ಇಂಟೇಕ್ ಇಲ್ಲೇನು ಬರ್ದಿದೆ ಅಂದ್ರೆ 0.7 to 1 ಗ್ರಾಮ್ ಪರ್ ಪೌಂಡ್ ಆಫ್ ಬಾಡಿ ವೆಯ್ಟ್ ಅಂತಿದೆ. ಕೆಜಿಗೆ ಅದು 2 ಗ್ರಾಮ್ per kg ಆಗುತ್ತೆ. ಬಟ್ ಅದು ಕೆಲವೊಬ್ಬರಿಗೆ ಅದು ಜಾಸ್ತಿನೂ ಅಂತ ಅನಿಸ್ಬೋದು. ಬಟ್ ಅದು ಡಿಪೆಂಡ್ಸ್ ಆನ್ ಟ್ರೈನಿಂಗ್ ಗೋಲ್ಸ್. ಈಗ ಒಬ್ರು ತುಂಬಾ ಫಿಸಿಕಲ್ ಆಕ್ಟಿವಿಟಿ ಮಾಡ್ತಿದ್ರೆ ಅವ್ರು ಜಾಸ್ತಿ ಪ್ರೋಟೀನ್ ತಗೋಬಹುದು, ಚೆನ್ನಾಗಿ ರಿಕವರಿ ಇದ್ರೆ, ಯಂಗ್ ಆಗಿದ್ರೆ ಎಲ್ಲ. ಹಾಗೆ ಕೆಲವೊಬ್ಬರಿಗೆ ಅಷ್ಟೊಂದು ಪ್ರೋಟೀನ್ ಡೈಜೆಸ್ಟ್ ಮಾಡೋ ಕೆಪಾಸಿಟಿ ಇಲ್ಲದೆ ಇರ್ಬೋದು. ಸೊ ಅದೆಲ್ಲ ಅದರ ಆಧಾರದ ಮೇಲೆ ಪ್ರೋಟೀನ್ನ ನಿಧಾನವಾಗಿ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ಬೋದು. ಸ್ಟಾರ್ಟ್ ಮಾಡಬೇಕಾದ್ರೆ 1 ಗ್ರಾಮ್ per kg ಇಂದ ಸ್ಟಾರ್ಟ್ ಮಾಡೋದು ಬೆಟರ್. ಹಂಗೆ ಅಪ್ ಟು 1.6 ತನಕನೂ ಹೋಗೋದು ಒಳ್ಳೇದು. ತುಂಬಾ ಒಳ್ಳೆ ಹೈ ಲೆವೆಲ್ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ ಇಂಟರ್ಮೀಡಿಯೇಟ್ ಲೆವೆಲ್, ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇದ್ರೆ ಸ್ವಲ್ಪ ಜಾಸ್ತಿನೂ ತಗೋಬಹುದು ಆ ತರ. ಇನ್ನು ನೆಕ್ಸ್ಟ್ ಬಂದು ವಾರದಲ್ಲಿ 2ರಿಂದ 5 ಸಲ ಸ್ಟ್ರೆಂತ್ ವರ್ಕೌಟ್ ಅನ್ನೋದು ಅಟ್ಲೀಸ್ಟ್ ಒಂದು ಪ್ರತಿ ಸೆಷನ್ 30ರಿಂದ 60 ನಿಮಿಷದಷ್ಟು ಸ್ಟ್ರೆಂತ್ ವರ್ಕೌಟ್ಗಳು ಮಾಡಬೇಕು. ಅದು ನೆಕ್ಸ್ಟ್ ಪ್ರಿಯಾರಿಟಿ. ಓಕೆ. ಅದರ ನೆಕ್ಸ್ಟ್ ಪ್ರಿಯಾರಿಟಿ ಬಂದು ಸ್ಲೀಪ್. ಒಂದು 7ರಿಂದ 8 ಗಂಟೆ ಅಥವಾ 7ರಿಂದ 9 ಗಂಟೆ ಅಷ್ಟು ನಿದ್ದೆ, ಅದು ನೆಕ್ಸ್ಟ್ ಪ್ರಿಯಾರಿಟಿ. ಓಕೆ. ಲಾಸ್ಟ್ ಏನಾದರೂ ಟೈಮ್ ಉಳೀತು ಅಂದ್ರೆ ನೀವು ಬೇಕಾದ್ರೆ ಓಡೋದಾಗ್ಲಿ, ಸ್ವಿಮ್ಮಿಂಗ್ ಆಗಲಿ, ಕಾರ್ಡಿಯೋ, ಏರೋಬಿಕ್ಸ್, ಜುಂಬಾ, ವಾಕಿಂಗ್ ಇದೆಲ್ಲ ಮಾಡ್ಬೋದು. ಇದು ಲಾಸ್ಟ್. ಫಸ್ಟ್ ಇದೆಲ್ಲ ನಿಮ್ಮ ಸಮಯ ಅಥವಾ ನಿಮ್ಮ ಫೋಕಸ್ನ ಇದೆಲ್ಲದಕ್ಕೆ ಮೇಲೆ ಫೋಕಸ್ ಮಾಡಿ ಕೊನೆಯಲ್ಲಿ ಕಾರ್ಡಿಯೋ ಸೇರಿಸ್ಕೋಬಹುದು ಅನ್ನೋ ಥರ. ಓಕೆ. ಸೊ ಈ ಪಿರಾಮಿಡ್ನ ಇನ್ನ ಡೀಟೇಲ್ಡ್ ಆಗಿ ನಾನು ಒಂದು 20 ನಿಮಿಷದ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನನಗೆ ಗೊತ್ತು ಇವರಿಗೆಲ್ಲ ಅಷ್ಟೊಂದು ಪೇಷನ್ಸ್ ಇಲ್ಲ. ಇದ್ದವರು ಅದನ್ನ ನನ್ನ ಈ ವಿಡಿಯೋ ನೋಡಿ ತಿಳ್ಕೊಬೋದು. ಇದು ನನ್ನ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗುತ್ತೆ.